ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ, ನಾನು ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಟೈಮ್ 10 ಗಂಟೆ ಬಂದೈತಿ. ಯಾಕಂದರೆ ಬೆಳಗಿಂದ ಕೆಲಸ ಅದು ಇತ್ತು, ಹೀಗಾಗಿ ಈಗ ಸ್ಟಾರ್ಟ್ ಮಾಡತ್ತೀನಿ. ನೋಡಿರಿ, ಬರ್ರಿ ಮುಂದಿನ ಕೆಲಸ ಏನೈತೆ ಅನ್ನೋದು ತೋರಿಸ್ತೀನಿ ನಿಮಗೆ. ಇನ್ನೂ ನಾನು ಟೀ ಕುಡ್ದಿಲ್ಲ ರೀ, ಇವತ್ತು ಆರತಿ ಐತಿ. ನಾವಿಲ್ಲಿ ಇವತ್ತು ನರಕ ಚತುರ್ದಶಿ ಅಲ್ಲ, ಹೀಗಾಗಿ ಇಲ್ಲಿ ಕಣಕದ ಆರತಿ ಅಂತಂದು ಮಾಡ್ತೀವಿ. ನೋಡಿರಿ, ಎಲ್ಲನೂ ರೆಡಿ ಮಾಡಿಟ್ಟೀನಿ. ಈಗ ಅವರೆಲ್ಲರೂ ಸ್ನಾನ ಮಾಡಿಬಿಡ್ತಾರೆ. ಈ ಕಣಕದ ಆರತಿಯವರಿಗೆ ಬೆಳಗ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಸಮಸ್ತ ನಾಡಿನ ಜನತೆಗೆ ದೇವರು ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲವನ್ನು ನಿಮಗೆ ಕರುಣಿಸಲಿ ಎಂದು ನಾನು ಆ ದೇವರಲ್ಲಿ ಬೇಡಿಕೊಂಡು ನಿಮಗೆಲ್ಲ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಹಾಂ, ಆರತಿ ಮಾಡ್ಕೊತ ತಡೆಯವ, ಆರತಿ ಮಾಡ್ಕೊಳತ್ತಿ ಹಾಕ್ತೀವಿ ಅಡ್ಡ ಬಿಟ್ಟು ಫ್ರೆಂಡ್ಸ್, ಇವತ್ತು ಲಕ್ಷ್ಮೀ ಪೂಜೆ ನಾವು ಇವತ್ತು ಮಾಡಿಬಿಡ್ತೀವಿ. ಅಮಾವಾಸ್ಯೆ ಇವತ್ತು ಐತಿನೂ ಮತ್ತು ನಾಳೆನೂ ಐತಿ, ಹೀಗಾಗಿ ನಾವು ಇವತ್ತು ಮಾಡತ್ತೀವಿ ರೀ. ಅದಕ್ಕೆ ಬ್ಯಾಳಿಗೆ ಹಾಕ್ಯಾನ ನೋಡಿರಿ, ಬ್ಯಾಳಿಗೆ ಹಾಕ್ಯಾನ. ಮತ್ತು ಇಲ್ಲಿ ಸಾಂಬಾರು ಕಟ್ಟಿ ಸಾರು ಮಾಡ್ಬೇಕಂತಂದು ಅದೆಲ್ಲ ಹುರಿದಿಟ್ಕೊಂಡು ನೋಡಿರಿ. ಚಾ ತರಿಸ್ತೀನಿ ಬರ್ರಿ. ಇಲ್ಲಿ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಏಲಕ್ಕಿ, ಲವಂಗ, ಕೊಬ್ಬರಿ ಮತ್ತು ಕರಿಬೇವು ಎಲ್ಲ ಹುರಿದಿಟ್ಕೊಂಡಿನಿ ರೀ. ಮತ್ತು ಇಲ್ಲಿ ಬ್ಯಾಳೆ ಕುದಿಸೀನಿ ನೋಡಿರಿ. ಬ್ಯಾಳಿಗೆ ಮಿಕ್ಸರ್ಗೆ ಹಾಕ್ತೀನಿ ರೀ. ಹೋಳಿಗೆ ನಡೆದಾವ, ಅಂಟಿಯರು ಹೋಳಿಗೆ ಮಾಡತ್ತಾರ. ಅಂಟಿಯರ್ನಾಗ ಹೋಳಿಗೆ ನಡೆದಾವ ನೋಡಿರಿ. ಸಣ್ಣ ಲಾಸ್ಟ್ ಒಂದು 4 ಸಣ್ಣ ಮಾಡ್ರಿ ಅಂಟಿ ಎಡಿಗೆ. ಹಂಗಂದ್ರೆ ಇವತ್ತು ಮಾಡಿಸಿ ಚಲೋ ಆಯ್ತು. ನಾನು ನಾಳೆ ಮಾಡೋದು ಮಾಡ್ತಿದ್ರಿ. ನಮ್ಮ ಲಕ್ಷ್ಮೀ ಪೂಜೆ ಮಾಡ್ಬಿಡೋಣ. ಎಲ್ಲರೂ ಇವತ್ತು ಮಾಡತ್ತಾರ ಮಾಡಿ. ಇಲ್ಲ, ಎಲ್ಲರೂ ಇವತ್ತು ಮಾಡ್ತಾರೆ. ಎಲ್ಲರೂ ಇವತ್ತು ಮಾಡತ್ತಾರೆ. ಎಲ್ಲರೂ ಮಾಡತ್ತಾರೆ. ಹೌದಿಲ್ರಿ? ಅದಕ್ಕೆ ನಾನು ಇವತ್ತು ಮಾಡಿರೋದು. ಪೂಜೆ ಮಾಡ್ಕೊಳಕತ್ತಾರ. ಚಪಾತಿ ಮಾಡೋದು ಮಾಡಿ ಸಂಜೆ ಯಾರು ಉಣಂದ್ರೆ ಜಾಸ್ತಿ ಇಟ್ಲ ಅದಕ್ಕತ್ತಿದ್ದೆ ನೋಡವ. ಅದಕ್ಕೆ ನೀವು ಮನೆ ತೆಗಿಯೋದ್ರಿ. ಈ ಸಾಲತ್ತಿಲ್ರಿ ಇಲ್ಲ ಚಪಾತಿ ಉಳಿತೈತಿ ಅಲ್ರಿ? ಹಿಟ್ಟು ಉಳಿತ್ರಿ? ಉಳಿತೈತೆ. ಅದಕ್ಕೆ ಅಷ್ಟು ಚಪಾತಿ ಉಳಿದ ಚಪಾತಿ ಮಾಡೋಣ ಅಂತ ಹೇಳ. ಏನು ಕಮ್ಮಿ ಬಿದ್ರೆ ಮತ್ತೆ ನಾದ್ಕೊಂಡು ಬಿಡು. ಕೇಳಿದ ಈಗ ನಾಳೆ ಇಟ್ಟು ನಿಂತೈತಿ ಅಂತ. ನಾನು ಇಟ್ಟು ಒಗ್ಯಾನ ಬಾಂಡೆ ಮಾಡೋದು ದಗದೈತ್ಲ ಅದು ಮುಂದೆ ಏನೋ ಒಂದು 10 ನಿಮಿಷ ಲೇಟ್ ಆಕತ್ತಿದ್ದೆ. ಮತ್ತೇನೈತಿ, ನಾ ಇದು ಕೊಳಗಿ ಇಟ್ಟು ನೆನಪಿತ್ತಲ್ರಿ, ಅದಕ್ಕೆ ನಾಳೆ ಇಟ್ಟಿದ್ದೆ. ಬರೋಣ ಅದು ನಾವು ನಿಜ ಆಗಂಗಿಲ್ಲ, ಆಗೋದಿಲ್ಲ. ಅಕ್ಕಿ ಎಲ್ಲ ತಾ ಮಾಡ್ಕೊಳಕಿ ಯಾರು ತಿನ್ನೋದೇ ಇಲ್ಲ ಅಂದ್ರೆ ಸಂಜೆ ಹೋಗ್ತೀವಿ ಅಂತ ಇವಾಗ ಉಳಿತಾವ್ರಿ. ಸಂಜೆ ಯಾರು ತಿನ್ನಲ್ಲ. ನಿಮ್ಮ ಮನೆಗೆ ನಾಲ್ಕು ಇತ್ತು ನಾನು. ತುಂಬಬೇಕ್ರಿ ಅದನ್ನು ಹೂರಣ ತುಂಬಿ ಕಟ್ಟಿಸ್ಬೇಕ್ರಿ. ಅದು ಈ ಹೋಳಿಗೆ ಬೇಯಕ್ಕೆ ಕುಂತಿದ್ರಿ. ಇನ್ನೊಂದು ಒಬ್ಬಟ್ಟು ನಾನು ತಗೋದಿಲ್ರಿ. ನಿಮ್ಮ ಲಕ್ಷ್ಮಿಯವ್ರ ಕಡೆ ಒಬ್ಬಟ್ಟು, ಬೆಂಗಳೂರು ಕಡೆ ಆ ಕಡೆ ಅಲ್ವಾ, ಈ ಕಡೆ ಏನಿಲ್ಲ ಅಲ್ರಿ ಆ ಕಡೆ ಒಬ್ಬಟ್ಟು. ನಮ್ಮ ಬಿಜಾಪುರ ಸೈಡ್.
ಹಿಂಗೆ ನೋಡ್ರಿ ಹೋಳಿಗೆ ಮಾಡೋದು ಅಂಟಿಯರು ಮಾಡಾತ್ತಾರ ನೋಡ್ರಿ ಎಷ್ಟು ಚಂದ ಅದು. ಬಂದವ್ರಿಗಿಲ್ಲ ಬರ್ಲಾದವ್ರಿಗೆ ಹೇಳತ್ತೀನಿ ರೀ. ಈಗ ಬದ್ನಿಕಾಯಿ ಪಲ್ಯ ಇಟ್ಟೀನಿ. ಬದ್ನಿಕಾಯಿ ಪಲ್ಯ ಕುದಿಯಾಕ ಕುಂತೈತಿ. ಇಲ್ಲಿ ಸಾರನು ಮಾಡೀನಿ ರೀ. ಕಟ್ಟಿನ ಸಾರು ಆಗೈತೆ ನೋಡ್ರಿ. ಕಟ್ಟಿನ ಸಾರು ಆಗೈತೆ ರೀ. ಆಗಲ್ಲ ಹೋಳಿಗೆ ತೋರಿಸಿದ್ನಲ್ಲ ರೀ ಫ್ರೆಂಡ್ಸ, ಹೋಳಿಗೆನೂ ಆಗ್ಯಾವ ನೋಡ್ರಿ. ಹೋಳಿಗೆ ರೆಡಿ ಆಗ್ಯಾವು. ಮತ್ತೀಗ ಅನ್ನಕ್ಕೆ ಕೊಂದಿರ್ತೀನಿ ರೀ. ಇಲ್ಲೆಲ್ಲ ಪೂಜಾ ತಯಾರಿ ಮಾಡ್ಕೊಳತ್ತೀನಿ ನೋಡ್ರಿ. ಸಮಯ ಆರತಿ ದೀಪ ಮತ್ತು ಇಲ್ಲಿ ಲಕ್ಷ್ಮೀದ ತಯಾರು ಮಾಡ್ಕೊಳತ್ತೀನಿ ರೀ ಎಲ್ಲ. ಮತ್ತು ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ ರೀ. ಪೂಜೆ ಮಾಡಬೇಕಲ್ಲ, ಹೀಗಾಗಿ ರಂಗೋಲಿ ಹಾಕ್ತೀನಿ. ನನ್ನ ರಂಗೋಲಿ ಹೀಗಾಗಿ ಐತಿ, ಇಷ್ಟೇ ಹಾಕೀನಿ ರೀ. ಅದು ನಡಕ್ಕೆ ಹಾಕಿದ್ರೆ ತುಳಿತಾರೆ ರೀ. ಅದಕ್ಕೆ ಈ ಥರ ಹಾಕೀನಿ. ಈ ಬಾಕ್ಲ ನಮ್ಮ ಆ ಕಡೆ ಈ ಕಡೆ 2 ಬಾಕ್ಲ ಅದಾವ್ರಿ ನೋಡಿರಿ. ಹಿಂಗಾಗಿ ದೀಪದ ನೋಡಿರಿ ನಮ್ಮ ದೀಪಾವಳಿ ಲಕ್ಷ್ಮೀದು ಪೂಜೆ ಹಿಂಗಾಗೈತೆ ನೋಡಿರಿ. ನೋಡಿರಿ ಎಲ್ಲ ದೇವ್ರ ಪೂಜೆ, ದೀಪಾವಳಿ ಲಕ್ಷ್ಮೀ ಪೂಜೆ ನೋಡಿರಿ. ನಮ್ಮ ಲಕ್ಷ್ಮೀ ಕೂತಾಳೆ ಇಲ್ಲಿ. ಹೆಂಗಾಗೈತೆ ರೀ, ಮಸ್ತ್ ಆಗೈತೆ ರೀ ಪೂಜೆ. ಅಂದರೆ ಎಲ್ಲ ಈಗ ಕೆಲಸ ಆಯಿತು. ಎಲ್ಲನೂ ಪೂಜೆ ಆಯ್ತು, ನೈವೇದ್ಯ ಆಯ್ತು, ಎಲ್ಲ ಆಯ್ತು ನೋಡಿರಿ. ಇಲ್ಲಿ ಬಾಜುದವ್ರೊಬ್ಬರು ಮುತ್ತೆ ತನಕ ಹೊಂಟಾರ ಹೇಳ್ಯಾರ, ಹಾಗಾಗಿ ಹೊಂಟೀನಿ ನಾನು. ರೆಡಿ ಆಗೀನಿ ನೋಡಿರಿ. ಈಗ ಈ ಥರ ಸಾಡಿ ಹಿಂಗೆ ಉಟ್ಕೊಂಡೀನಿ ರೀ. ರೆಡಿಯಾಗಿ ಹೊಂಟೀನಿ ರೀ. ಈಗ ಪೂಜೆದು ಎಲ್ಲ ಆಯ್ತು ನೋಡಿರಿ ಫ್ರೆಂಡ್ಸ್. ನಂದು ಸಂಜೆ ಮುಂದೆ 7 ಗಂಟೆ ಅಂದ್ರೆ ಪೂಜೆ ಮುಗಿಸ್ಬೇಕು ಅಂತಿದ್ರು. 6:30 ಅದು ಮುಗೀತು ರೀ. ಪೂಜೆ ಮುಗೀತು, ಎಲ್ಲ ನೈವೇದ್ಯ ಎಲ್ಲ ಆಯಿತು ನೋಡಿರಿ. ಕಡಿಮೆ ಹಾಕ್ತೀನಿ. ನೋಡಿರಿ ನಮ್ಮ ಪೂಜೆ ಆಯಿತು. ಬಾಜುದವ್ರು ಮುತ್ತೈದನಿಗೆ ಯಾರು ಬಂದೇವಿ ಇಲ್ಲಿ. ಇವರು ಬಂದಾರ. ನಿನ್ನೆ ಹೋಗಿದ್ವಲ್ರಿ ಅವ್ರ ಮನೆಗೆ. ಚಂದಾಗೈತೆ ನೋಡ್ರಿ ಪೂಜೆ. ಎಷ್ಟು ಚಂದಾಗೈತೆ ರೀ ಪೂಜೆ. ಮಸ್ತ್ ಮಾಡ್ಯಾರ್ರಿ. ಚಂದ ಹೊಡಿಸ್ಯಾರ್ರಿ. ಹೌದ್ರಿ, ಪೂಜೆ ಮಾಡ್ತಾರೆ. ಕಡೆ ದೇವಿಗಳು ಪೂಜೆ ಮಾಡ್ತಾರೆ. ಉಡ್ಸಾಕ ಬರ್ತದ್ರಿ. ಚಂದ ಉಡ್ಸಾಕ. ಒಂದು 30 ಸೆಕೆಂಡ್ ಹಾಕೋಬೇಕು. ಅದು ಕರ್ಮನಿ ಕಟ್ ಆಗಿತ್ತು. ಸಣ್ಣ ಕಂಟಿ ಹಾಕಿದ್ರಲ್ಲ ಕಟ್ ಆಗಿದ್ದು. ಅದು ಬಿಚ್ಚಿತ್ತು. ನಂದು ಹಿಡಿದೈತಿ ಮನೆ ಮಾತು. ಅದನ್ನ ತೆಗೆದು ಒಮ್ಮೆ ಅನ್ಸುತ್ತ ಅವ್ನು ಹೋಗಿ ಬಿಡಿ ಒಬ್ಬರು ಬರ್ತಕ್ಕ ಒಬ್ಬ ಅನ್ಸುತ್ತೆ. ಅದು ಅರ್ಬಿ ತೊಗೊಂಡಿಟ್ಟೇನ್ರಿ ತಾಳಿಗೆ ಸೊಸೆಗಂತಂದ ಅದು ಸಂಬಂಧ ಈಗ ಅನ್ಕೊಂತೀನಿ ಅನ್ಸುತ್ತೆ. ಅವರ ತುಟ್ಟಿ ಆಗ್ಬಿಟ್ಟೈತಲ್ರಿ. 1,20,000 30,000 ಆಗೈತೆ ನೋಡ್ರಿ. 1,35,000 ಮಾಡಿಸೋ ಆಸೆ ಆಗುತ್ತೆ. ಹೆಂಗೈತೆ ನೋಡ್ರಿ. 1,35,000 ಅವು ಎಲ್ಲ ಕವರ್ ಬಂದು ಜಪ್ಕೊಂಡ್ ಏನು ಹಾಕೊಂಡು ಹೋಗೋದಿಲ್ಲ ನೋಡ್ರಿ. ಬಂದ್ ಮಾಡಿಸಿ
ಲಕ್ಷ್ಮೀ ಪೂಜೆ ಅಮಾವಾಸ್ಯೆ ನಾವು ಮಾಡಿದ್ವಿ ಅಂತ ಹಾಂ ಹೌದು ಕೋಸಂಬರಿ ಮಾಡ್ಯಾರ ರೀ, ಶೇಂಗಾ ಸಾರು ಮಾಡ್ಯಾರ, ಹಾಲು, ಚಪಾತಿ, ಸಜ್ಜಿಗೆ ಹೋಗಿ, ಸ್ವೀಟ್, ಸಂಡಿಗೆ ಅದ ನೋಡ್ರಿ ಎಲ್ಲ ನಾಟಕ ಮಾಡ್ಯಾರ ನೋಡ್ರಿ ನಾವು ನಮ್ದು ಆಕಾಶ್ ಬುಟ್ಟಿ ಸ್ಟಾರ್ ಐತಿ, ಸ್ಟಾರ್ ಆಕಾಶ್ ಬುಟ್ಟಿ ನೋಡ್ರಿ ಎಲ್ಲ ರಾತ್ರಿ ರಾತ್ರಿ ಆಗೈತಿ. ದೀಪ ಹಚ್ಚಿದ್ವಿ 4:07. ನಮ್ಮ ಮನೆ ಬಾಡಿಗೆ ಅದಾರ, ನಮ್ಮ ಮನೆ ಬಾಜುಕ್ಕೆ ಅವ್ರ ಅಭಿಷೇಕ ಮತ್ತು ಶ್ರೀಶಾಂತ್ ಇವರು ತಡ್ರಿ, ಇವರು ಪರಿಚಯ ಮಾಡಿಸಿಲ್ಲ, ಹಾಯ್ ಮಾಡಿರಿ. ಇವ್ರು ನಮ್ಮ ಮನೆ ಬಾಜುಕ್ಕೆ ಬಾಡಿಗೆ ಅದಾರ ರೀ. ಇವರು ಶ್ವೇತಾ ಅಂದ್ರಿ. ಇವ್ರ ಮನೆಗೆ ನಾವು ಮುತ್ತೈತನಕ್ಕೆ ಬಂದಿದ್ರಿ. ಈಗ ನೋಡಿರಿ ಫ್ರೆಂಡ್ಸ್, ನಮ್ಮದು ಊಟ ಆಯಿತು, ನಿಮ್ಮದು ಊಟ ಆಯ್ತು ಅನ್ಕೋತೀನಿ. ಇಲ್ಲಿ ಬಾಜು ಮನೆಯವ್ರು ಮುತ್ತೈತನಕ್ಕೆ ಹೇಳಿದ್ರಿ. ಇವತ್ತು ಅಲ್ಲಿ ಹೋಗಿದ್ದೆ. ಇವತ್ತು ನಾವು ದೀಪಾವಳಿ ಹಬ್ಬ ಮುಗಿತ್ರಿ. ದೀಪಾವಳಿ ಹಬ್ಬ ಅಂದ್ರೆ ಸಂಜೆಗೆ ಐತೆ ಪೂಜೆ, ಸಂಜೆಗೆ ಮಾಡೀವಿ. ನಾಳೆ ಮಾಡೋರು ನಾಳೆನೂ ಮಾಡ್ತಾರೆ, ಇವತ್ತು ಐತ್ರಿ, ನಾಳೆನೂ ಐತಿ, 2 ದಿನ ಮಾಡ್ತಾರೆ. ಇವತ್ತು ಸಂಜೆಗೆ ಮಾಡೋರು ಅಂಗಡಿ ಪೂಜೆ ಅದು ಮಾಡೋರು ಮಾಡ್ತಾರೆ, ನಾವು ಮನೆ ಪೂಜೆನೂ ಮಾಡೋರು ಮಾಡ್ತಾರೆ. ಹೀಗಾಗಿ ನಾವು ಇವತ್ತು ಮಾಡೀವಿ. ನಾಳೆಗೆ ಯಾರೆಲ್ಲ ಮಾಡೋರು ಮಾಡ್ತಾರೆ. ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ. ಮತ್ತೊಮ್ಮೆ ನಿಮ್ಗೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಓಕೆ, ಬಾಯ್, ಗುಡ್ ನೈಟ್.